ನಮಸ್ಕಾರ ಎಲ್ರಿಗೂ. ತುಂಬಾ ಒಳ್ಳೆಯವರಾಗಿದ್ರೆ ಏನಾಗುತ್ತೆ ಅಂತ ಹೇಳ್ತೀನಿ ಬನ್ನಿ. ನೀವೇನಾದ್ರೂ ಒಳ್ಳೆಯವರಾಗಿದ್ದೀರಾ ಅಂತ ಅಂದ್ರೆ ಅದು ತಪ್ಪಲ್ಲ. ಹಾಗೆ ನೀವು ಸಹಾಯ ಮಾಡ್ತಿದ್ದೀರಾ ಅಂದ್ರೆ ಅದು ತಪ್ಪಲ್ಲ. ಕೆಲವೊಮ್ಮೆ ನಾವ್ ಎಲ್ರನ್ನ ಖುಷಿ ಪಡ್ಸೋಕ್ ಹೋಗಿ ನಮ್ ಖುಷಿನ ನಾವ್ ಮರ್ತ್ಬಿಡ್ತೇವೆ. ಯಾರಾದ್ರೂ ಏನಾದ್ರೂ ಕೇಳಿದ್ರೆ ಇಲ್ಲ ಅಂತ ಹೇಳೋಕ್ ಹೋಗೋದೇ ಇಲ್ಲ. ನಮ್ ಕೆಲ್ಸನ ಬಿಟ್ಟು ಅವ್ರ್ ಕೆಲ್ಸನ ಮಾಡ್ಕೊಡ್ತೇವೆ. ನಮ್ ಸಮಯ ಬಿಟ್ಟು ಅವ್ರ್ ಸಮಯಕ್ಕೆ ಹೆಚ್ಚಿನ ಮಹತ್ವ ಕೊಡ್ತೇವೆ. ಎಲ್ರೂ ನಮ್ ಮನ್ಸನ್ನ ಅರ್ಥ ಮಾಡ್ಕೊಳ್ತಾರೆ ಅಂತ ಹೇಳೋಕ್ಕಾಗಲ್ಲ. ಕೆಲವ್ರು ನಮ್ಮ ಒಳ್ಳೆಯತನವನ್ನ ಗೌರವಿಸ್ತಾರೆ. ಇನ್ನು ಕೆಲವರು ಅದನ್ನೇ ಇಷ್ಟಪಡೋದಿಲ್ಲ. ನೀವು ಒಳ್ಳೆಯವರಾಗಿ, ಆದ್ರೆ ತುಂಬಾ ಒಳ್ಳೆಯವರಾಗಕ್ ಹೋಗ್ಬೇಡಿ. ಸಹಾಯನೂ ಮಾಡಿ. ಅದನ್ನ ಅತಿಯಾಗಿ ನಿಮ್ಮ ಶಾಂತಿನ ಕಳ್ಕೊಳ್ಳೋ ಮಟ್ಟಿಗೆ ಹೋಗ್ಬೇಡಿ. ಪ್ರೀತಿನ ಕೊಡಿ. ನಿಮ್ಮ ಸ್ವಾಭಿಮಾನನ ಕಳ್ಕೊಳ್ಳೋವಷ್ಟು ಹೋಗ್ಬೇಡಿ. ದ್ವೇಷನೂ ಮಾಡ್ಬೇಡಿ. ಎಲ್ರಿಗೂ ಬೇಕಾದಾಗ ಮಾತ್ರ ನೆನ್ಪಾಗುವ ವ್ಯಕ್ತಿಯಾಗಕ್ ಹೋಗ್ಬೇಡಿ. ಜೀವನದಲ್ಲಿ ಒಳ್ಳೆಯತನ ಮುಖ್ಯ. ಆದ್ರೆ ಅದಕ್ಕಿಂತ ಮುಖ್ಯವಾದುದು ಆತ್ಮಗೌರವ. ನಿಮ್ಮ ಒಳ್ಳೆಯತನ ನಿಮ್ಮ ಶಕ್ತಿಯಾಗಿರ್ಲಿ, ದುರ್ಬಲತೆ ಆಗ್ಬಾರ್ದು. ಈ ವಿಷಯದ ಬಗ್ಗೆ ನಿಮ್ಗೇನಾದ್ರೂ ಅನ್ಸಿದ್ರೆ ನಿಮ್ಮ ಅಭಿಪ್ರಾಯ ಕಮೆಂಟ್‌ನಲ್ಲಿ ತಿಳಿಸಿ. ಧನ್ಯವಾದಗಳು.